ನಮಸ್ತೆ ವೀಕ್ಷಕರೇ, ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಗುಹೆಯ ಕಲೆಯು ಬಹಳ ಪುರಾತನವಾದುದು. ಭೂಮಿಯ ಮೇಲೆ ಯಾವುದೇ ನಾಗರಿಕತೆ ಇರದಿದ್ದಾಗ ಮತ್ತು ಮಾನವರು ಕಾಡುಗಳಲ್ಲಿ ಹಾಗೂ ಗುಹೆಗಳಲ್ಲಿ ವಾಸಿಸುತ್ತಿದ್ದಾಗ ಆ ಕಾಲದಿಂದಲೂ ಕಲ್ಲುಗಳ ಮೇಲೆ ಮತ್ತು ಗುಹೆಗಳ ಒಳಗೆ ಚಿತ್ರಕಲೆಗಳನ್ನು ಮಾಡುವ ಸಂಪ್ರದಾಯ ಇತ್ತು. ಮಾನವರು ಮಾತನಾಡಲು ಸಹ ಕಲಿಯದಿದ್ದಾಗ, ಅವರಿಗೆ ಅಕ್ಷರಗಳ ಜ್ಞಾನವಿಲ್ಲದಿದ್ದಾಗಲೂ ಅವರು ಕಲಾಕೃತಿಗಳ ಮೂಲಕ ತಮ್ಮ ಕಥೆಗಳನ್ನು ಮುಂದಿನ ಪೀಳಿಗೆಗೆ ಹೇಳುತ್ತಿದ್ದರು. ಕೇವಲ ಹೋಮೋ ಸೇಪಿಯನ್ಸ್ ಮಾತ್ರವಲ್ಲ, ನಿಯಾಂಡರ್ತಾಲ್ಸ್ನಂತಹ ಇತರ ಮಾನವ ಪ್ರಭೇದಗಳು ಸಹ ಗುಹೆಯ ಕಲೆಗಳನ್ನು ರಚಿಸುತ್ತಿದ್ದವು. ಆದರೆ ಸಾವಿರಾರು ವರ್ಷಗಳ ಹಿಂದೆ ಗುಹೆಗಳಲ್ಲಿ ಈ ವರ್ಣಚಿತ್ರಗಳನ್ನು ಏಕೆ ರಚಿಸಲಾಗುತ್ತಿತ್ತು? ಆ ಕಲೆಗಳ ಮೂಲಕ ಮಾನವರು ಏನನ್ನು ಹೇಳಲು ಬಯಸುತ್ತಿದ್ದರು? ಈ ವರ್ಣಚಿತ್ರಗಳನ್ನು ಮಾನವರು ಕೇವಲ ತಮ್ಮ ಗುರುತಿಗಾಗಿ ಮಾತ್ರವಲ್ಲ, ಎಚ್ಚರಿಕೆ ಮತ್ತು ಬೆದರಿಕೆಗಳಿಗಾಗಿಯೂ ಬಳಸುತ್ತಿದ್ದರು. ಮಾನವರು ರಚಿಸಿದ ವಿವಿಧ ರೀತಿಯ ವರ್ಣಚಿತ್ರಗಳನ್ನು ತಿಳಿದರೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಹಿಂಸೆ, ರಕ್ತಪಾತ ಮತ್ತು ಕೊಲೆಯ ವರ್ಣಚಿತ್ರಗಳನ್ನು ಸಹ ಮಾನವರು ರಚಿಸುತ್ತಿದ್ದರು. ಗುಹೆಯ ಕಲೆಯು ಉತ್ತಮ ವಿಷಯವೆಂದರೆ ಅದು ಸಂಪೂರ್ಣವಾಗಿ ಶುದ್ಧವಾಗಿರುತ್ತಿತ್ತು. ಅವುಗಳಲ್ಲಿ ಯಾವುದೇ ಕಲಬೆರಕೆ ಇರುತ್ತಿರಲಿಲ್ಲ. ಈ ಚಿತ್ರಗಳು ಸರಳ ಅಥವಾ ಸರಾಸರಿಗಿಂತಲೂ ಕಡಿಮೆ ಮಟ್ಟದಾಗಿದ್ದವು, ಆದರೆ ಅವುಗಳಲ್ಲಿ ಅಡಗಿರುವ ಸಂದೇಶವು ಅಷ್ಟೇ ಆಳವಾಗಿರುತ್ತಿತ್ತು. ಈ ಚಿತ್ರಗಳು ನಿಶ್ಚಲ ಚಿತ್ರಗಳಂತೆ ಇರದೆ ಚಲನಚಿತ್ರ ತುಣುಕುಗಳಂತೆ ಕಥೆಯನ್ನು ಹೇಳುತ್ತವೆ. ಕತೆ ಹೇಳಲು ದೃಶ್ಯ ಕಲೆಯನ್ನು 50 ರಿಂದ 60 ಸಾವಿರ ವರ್ಷಗಳ ಹಿಂದೆಯೇ ಬಳಸಲಾಗುತ್ತಿತ್ತು. ಉದಾಹರಣೆಗೆ, ಫ್ರಾನ್ಸ್ನ ಚೌವೆಟ್ ಗುಹೆಯಲ್ಲಿರುವ ಸಿಂಹಗಳು ಯಾರ ಮೇಲೂ ನಗೆಯಲು ಸಿದ್ಧವಾದಂತೆ ಕಾಣುತ್ತವೆ. ಕೆಲವು ಕಡೆ ಮಾನವರ ಪ್ರಾಣಿ ಚಿತ್ರಗಳು ವರ್ಣಚಿತ್ರಗಳನ್ನು ರಚಿಸಿದ್ದರೆ, ಇನ್ನು ಕೆಲವು ಕಡೆ ತಮ್ಮ ಕೈ ಗುರುತುಗಳನ್ನು ಮುದ್ರಿಸಿದ್ದಾರೆ. ಆ ಮಾನವರ ಗುರುತುಗಳನ್ನು ಇಲ್ಲಿ ನಮ್ಮ ಅಸ್ತಿತ್ವವಿತ್ತು ಎಂದು ಹೇಳಲು ಇದ್ದವು. ಗುಹೆಯ ಕಲೆ ಮತ್ತು ಗುಹೆಯ ವರ್ಣಚಿತ್ರಗಳ ಮೂಲಕ ಆ ಸಮಯದಲ್ಲಿ ಅವರು ಹೇಗೆ ಬದುಕುತ್ತಿದ್ದರು ಎಂಬುದನ್ನು ಮಾನವರು ಹೇಳಲು ಬಯಸುತ್ತಿದ್ದರು. ಅವರು ಏನು ತಿನ್ನುತ್ತಿದ್ದರು, ದಿನವಿಡೀ ಏನು ಮಾಡುತ್ತಿದ್ದರು, ಯಾವ ರೀತಿಯ ಸವಾಲುಗಳನ್ನು ಎದುರಿಸಿದರು ಮತ್ತು ಯಾವುದಕ್ಕೆ ಹೆದರುತ್ತಿದ್ದರು ಎಂಬ ವಿಷಯಗಳನ್ನು ತಿಳಿಯಲು ಈ ಚಿತ್ರಗಳನ್ನು ಬಳಸುತ್ತಿದ್ದರು. ಆ ಸಮಯದಲ್ಲಿಯೂ ಮಾನವರು ಪರಸ್ಪರ ಹೋರಾಡುತ್ತಿದ್ದರು ಮತ್ತು ಒಬ್ಬರನ್ನೊಬ್ಬರು ಕೊಲ್ಲಲು ಹಿಂಸೆಯ ಮಾರ್ಗವನ್ನು ಹಿಡಿಯುತ್ತಿದ್ದರು. ತಮ್ಮ ಕಥೆಗಳನ್ನು ಹೇಳಲು ಮಾನವರು ಸಾಕಷ್ಟು ಮೆದುಳನ್ನು ಬಳಸಿಕೊಂಡಿದ್ದರು. ಉದಾಹರಣೆಗೆ, ಆಫ್ರಿಕಾದ ಬೊಂಬ್ಲೋಸ್ ಎಂಬ ಗುಹೆಯೊಳಗೆ ಅಲ್ಲಿನ ವರ್ಣಚಿತ್ರಗಳು 70,000 ವರ್ಷಗಳಷ್ಟು ಹಳೆಯದಾಗಿವೆ ಎಂದು ಹೇಳಲಾಗುತ್ತದೆ. ಮಾನವರು ಆ ವರ್ಣಚಿತ್ರಗಳನ್ನು ಮಾಡಲು ಬಳಸಿದ ಕೆಲವು ಮೂಳೆ ಉಪಕರಣಗಳು ಸಹ ಅಲ್ಲಿ ದೊರೆತಿವೆ ಮತ್ತು ಬಣ್ಣಗಳನ್ನು ಮಿಶ್ರಣ ಮಾಡಲು ಅಪೋಲೋನ್ ಚಿಪ್ಪುಗಳನ್ನು ಸಹ ಬಳಸುತ್ತಿದ್ದಾರೆ. ಆಫ್ರಿಕಾದಲ್ಲಿ ಈ ರೀತಿಯ ವಸ್ತುಗಳು ಅನೇಕ ವರ್ಣಚಿತ್ರಗಳು ಬಳಿಕೊಂಡು ಬಂದಿದೆ. ಆಫ್ರಿಕಾ ಮಾತ್ರವಲ್ಲದೆ ಯುರೋಪ್ನ ಗುಹೆಗಳಲ್ಲಿಯೂ ಸಹ 64,000 ವರ್ಷಗಳಷ್ಟು ಹಳೆಯ ವರ್ಣಚಿತ್ರಗಳ ಕುರುಹುಗಳು ಕಂಡುಬಂದಿವೆ. ಈ ವರ್ಣಚಿತ್ರಗಳನ್ನು ಆಧುನಿಕ ಮಾನವರು ಯುರೋಪ್ಗೆ ತಲುಪುವ ಸುಮಾರು 20,000 ವರ್ಷಗಳ ಮೊದಲೇ ರಚಿಸಲಾಗಿದೆ. ಸ್ಪೇನ್ನ ಲಾ ಫಾಸಿಗಾ ಮತ್ತು ಮಾಂಟೆ ಟ್ರಾವಿಸೋದಲ್ಲಿನ ಕಲಾಕೃತಿಗಳನ್ನು ನಿಯಂಡರ್ತಾಲ್ಗಳನ್ನು ರಚಿಸಿದ್ದಾರೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಅವರು ಯುರೋಪ್ ಮತ್ತು ಏಷ್ಯಾದ ದೊಡ್ಡ ಪ್ರದೇಶದ ಮೇಲೆ ದೀರ್ಘಕಾಲದವರೆಗೆ ಆಳ್ವಿಕೆ ನಡೆಸಿದ್ದರು. ಜಗತ್ತಿನ ವಿವಿಧ ಮೂಲೆಗಳಲ್ಲಿ ನಾವು ಅನೇಕ ಪ್ರಾಣಿನ ವರ್ಣಚಿತ್ರಗಳನ್ನು ನೋಡಬಹುದು. ಉದಾಹರಣೆಗೆ, ಇಂಡೋನೇಷ್ಯಾದ ಸುವೆಲಿಸಿ ದ್ವೀಪದ ಗುಹೆಗಳಲ್ಲಿನ ಕಲೆಗಳು 45 ರಿಂದ 50,000 ವರ್ಷಗಳಷ್ಟು ಹಳೆಯದು. ಇಲ್ಲಿ ಕೆಲವು ಹಂದಿಗಳು ಚಿತ್ರಗಳು ಮತ್ತು ಕೈಗಳ ಗುರುತುಗಳು ಕಂಡುಬರುತ್ತದೆ. ಬೋರ್ನಿಯೋ ಗುಹೆಗಳಲ್ಲಿಯೂ ಇದೇ ಸಮಯದ ವರ್ಣಚಿತ್ರಗಳು ದೊರೆಯುತ್ತವೆ. ಆಸ್ಟ್ರೇಲಿಯಾದಲ್ಲಿ ಕಿಂಬರ್ಲಿ ಪ್ರದೇಶದಲ್ಲಿನ ಬಂಡೆಗಳ ಮೇಲಿರುವ ವರ್ಣಚಿತ್ರಗಳು 400 ವರ್ಷಗಳಷ್ಟು ಹಳೆಯದು. ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯಗಳನ್ನು ಗಮನಿಸಬಹುದು. ಸಾವಿರಾರು ವರ್ಷಗಳಿಂದ ಮಾನವರು ಹೆಚ್ಚಾಗಿ ಪ್ರಾಣಿಗಳ ಚಿತ್ರವನ್ನೇಕೆ ರಚಿಸಿದ್ದಾರೆ. ಅವುಗಳಲ್ಲಿ ಆನೆಗಳು, ಮ್ಯಾಮಥ್, ಜಿಂಕೆ, ಸಿಂಹ, ಕೇಡಾಮೃಗ ಮತ್ತು ಬೈಸನ್ನಂತಹ ಪ್ರಾಣಿಗಳು ಸೇರಿವೆ. ಆದರೆ ಅವರು ತಮ್ಮದೇ ಚಿತ್ರಗಳನ್ನು ರಚಿಸಲಿಲ್ಲ. ಆದರೆ ಇಂದಿನ ಸಮಯದಲ್ಲಿ ನಾವು ಹೆಚ್ಚಾಗಿ ನಮ್ಮ ಸೆಲ್ಫಿಗಳು ಅಥವಾ ನಮ್ಮದೇ ವರ್ಣಚಿತ್ರಗಳನ್ನು ಅಥವಾ ಮಾನವರ ವರ್ಣಚಿತ್ರಗಳನ್ನು ರಚಿಸುತ್ತೇವೆ. ಆದರೆ ಪ್ರಾಚೀನ ಕಾಲದಲ್ಲಿ ಮಾನವರು ತಮ್ಮ ಚಿತ್ರಗಳಿಗಿಂತ ಹೆಚ್ಚು ಪ್ರಾಣಿಗಳ ಚಿತ್ರವನ್ನು ರಚಿಸಿದರು ಮತ್ತು ಮಾನವರ ಚಿತ್ರಗಳು ಕಂಡುಬರುವಲ್ಲಿ ಅವು ತುಂಬಾ ವಿಚಿತ್ರ, ರಹಸ್ಯಮಯ ಮತ್ತು ಹಿಂಸಾತ್ಮಕವಾಗಿವೆ. ಸ್ನೇಹಿತರೆ, ಪ್ರಾಚೀನ ಕಾಲದಲ್ಲಿ ಮಾನವರು ಹೇಗೆ ಬದುಕುತ್ತಿದ್ದರು ಎಂಬುದನ್ನು ಬಗ್ಗೆ ಮೊದಲೇ ಹೇಳಲಾಗುತ್ತಿತ್ತು. ಅವರು ಕಾಡುಗಳು ಮತ್ತು ಗುಹೆಗಳಲ್ಲಿ ಪ್ರಕೃತಿಯ ನಡುವೆ ಶಾಂತಯುತವಾಗಿ ವಾಸಿಸುತ್ತಿದ್ದರು ಎಂದು. ಆದರೆ ಈ ಸಿದ್ಧಾಂತವು ಸಂಪೂರ್ಣವಾಗಿ ತಪ್ಪಾಗಿದೆ ಎಂದು ಸಾಬೀತಾಗಿದೆ. ಆ ಸಮಯದಲ್ಲಿ ಜನರ ನಡುವೆ ಪ್ರೀತಿ ಮತ್ತು ಸದ್ಭಾವ ಇತ್ತು. ಆದರೆ ಜಗಳಗಳು, ಹೊಡೆದಾಟ ಮತ್ತು ಕೊಲೆಗಳ ವಿಷಯಗಳು ಅಲ್ಲಗೆಳೆಯಲು ಸಾಧ್ಯವಿಲ್ಲ. ಕಲೆಗಳ ಮೂಲಕ ಮಾನವರು ತಮ್ಮ ರಕ್ತಸಿಕ್ತ ಪ್ರವೃತ್ತಿಯ ಬಗ್ಗೆ ಹೇಳಿದ್ದಾರೆ. ಫ್ರಾನ್ಸ್ನ ಪಶ್ಮಿ ಗುಹೆಯ ಸಹ ತಮ್ಮ ಪ್ರಾಚೀನ ವರ್ಣಚಿತ್ರಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಕುದುರೆಯ ಆಕೃತಿಗೆ ಹೆಚ್ಚು ಆಕರ್ಷಣೆಯು ಕೇಂದ್ರ ಬಿಂದುವಾಗಿದೆ. ಆದರೆ ಇದರ ಬಳಿ ಒಂದು ಚಿತ್ರವಿದೆ, ಅದನ್ನು ಜನರು ಹೆಚ್ಚು ಗಮನಿಸುವುದಿಲ್ಲ. ಅಲ್ಲಿ ಒಬ್ಬ ಮನುಷ್ಯ ಬಿದ್ದಿದ್ದಾನೆ. ಅವನ ದೇಹದಲ್ಲಿ ಕೆಲವು ಮೋನಚಾದ ವಸ್ತುಗಳು ಚುಚ್ಚಿಕೊಂಡಿವೆ. ಸಂಶೋಧಕರ ಪ್ರಕಾರ ಮನುಷ್ಯನ ದೇಹದಲ್ಲಿ ಭರ್ಚರಿಗಳು ಚುಚ್ಚಿಕೊಂಡಿವೆ. ಈ ಚಿತ್ರದ್ದು ಯಾವುದೋ ಕೊಲೆಯನ್ನು ಸೂಚಿಸುತ್ತದೆ ಅಥವಾ ಬಹುಶಃ ಎಚ್ಚರಿಕೆ ನೀಡಲು ಪ್ರಾಚೀನ ಕಾಲದ ಮಾನವರು ಈ ವರ್ಣಚಿತ್ರವನ್ನು ರಚಿಸಿರಬಹುದು. ಬಹುಶಃ ಅವರು ಈ ಪ್ರದೇಶಕ್ಕೆ
ಪ್ರದೇಶಕ್ಕೆ ಪ್ರವೇಶಿಸಿದರೆ ನಿಮಗೆ ಇದೇ ಗತಿ ಆಗುತ್ತದೆ ಎಂಬ ಸಂದೇಶವನ್ನು ನೀಡಲು ಬಯಸಿರಬಹುದು. ಪಶ್ಮಿ ಗುಹೆಯು ಬಳಿಯ ಫ್ರಾನ್ಸ್ನ ಕಾಗ್ನಾಗ್ನಿ ಗುಹೆಯಲ್ಲಿದೆ. ಅಲ್ಲಿಯೂ ಸಹ ಇದೇ ರೀತಿಯ ಕೆಲವು ವರ್ಣಚಿತ್ರಗಳು ಕಂಡುಬರುತ್ತವೆ. ಜಿಂಕೆಯ ವರ್ಣಚಿತ್ರಗಳ ನಡುವೆ ಇಬ್ಬರು ಮಾನವರ ಚಿತ್ರಗಳಿವೆ. ಇವುಗಳಲ್ಲಿ ಒಂದು ಮನುಷ್ಯ ಮತ್ತು ಪ್ರಾಣಿ ವಿಚಿತ್ರವಾಗಿದೆ. ಆಶ್ಚರ್ಯಕರ ವಿಷಯವೆಂದರೆ ಆ ಪ್ರಾಣಿಯ ದೇಹದಲ್ಲಿ 3 ಚರ್ಚೆಗಳು ಚುಚ್ಚಿಕೊಂಡಿವೆ. ಈ ಜೀವಿ ಓಡುತ್ತಿದೆ ಮತ್ತು ಇನ್ನೊಬ್ಬ ಅದರ ಬೆನ್ನಟ್ಟುತ್ತಿದ್ದಾನೆ ಎಂದು ತೋರುತ್ತಿದೆ. ಇನ್ನೊಂದು ಚಿತ್ರ ಸ್ವಲ್ಪ ಸ್ಪಷ್ಟವಾಗಿದೆ. ಇದರಲ್ಲಿ ಮನುಷ್ಯ ಮಲಗಿದ್ದಾನೆ ಮತ್ತು ಅವನ ದೇಹದಲ್ಲಿ ಅನೇಕ ಚರ್ಚರಿಗಳು ಚುಚ್ಚಿಕೊಂಡಿವೆ. ಇದು ಯಾವುದೇ ಅಪಘಾತ ಅಥವಾ ದುರಂತದ ಚಿತ್ರವಲ್ಲ, ಬದಲಾಗಿ ಇದು ಕೊಲೆಯ ಚಿತ್ರವಾಗಿದ್ದು ಇದನ್ನು ಬಹಳ ಚಿಂತಿಸಿ ರಚಿಸಲಾಗಿದೆ. ಆದರೆ ಈ ದೃಶ್ಯಗಳು ವರ್ಣಚಿತ್ರಗಳ ರೂಪದಲ್ಲಿ ಏಕೆ ದಾಖಲಾಗಿದೆ? ಆ ಸಮಯದಲ್ಲಿ ಗುಂಪುಗಳಲ್ಲಿ ವಾಸಿಸುವ ಮಾನವರ ನಡುವೆ ಯುದ್ಧಗಳು ನಡೆಯುತ್ತಿದ್ದವೆ. ಯುದ್ಧಗಳ ಹಿಂದಿನ ಕಾರಣಗಳೇನು? ಸ್ನೇಹಿತರೆ, ಆಧುನಿಕ ಕಾಲದಲ್ಲಿ ಸಾಮ್ರಾಜ್ಯ, ಅಧಿಕಾರ, ಭೂಮಿ ಮತ್ತು ಸಂಪತ್ತಿಗಾಗಿ ಅನೇಕ ಯುದ್ಧಗಳು ಕಂಡುಬರುತ್ತವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಯುದ್ಧಗಳಿಗೆ ಈ ಕಾರಣಗಳು ಇರಲಾರವು, ಏಕೆಂದರೆ ಇವೆಲ್ಲವೂ ಅಸ್ತಿತ್ವದಲ್ಲಿ ಇರಲಿಲ್ಲ. ಆ ಕೊಲೆಯ ಚಿತ್ರವು ಸುಮಾರು 40,000 ವರ್ಷಗಳಷ್ಟು ಹಳೆಯದು. ಆ ಸಮಯದಲ್ಲಿ ಯುರೋಪ್ನ 4,000 ಹೋಮೋ ಸೆಪಿಯನ್ಸ್ ವಾಸಿಸುತ್ತಿದ್ದರು. ಆದರೆ 100 ಕಿಲೋಮೀಟರ್ ಪ್ರದೇಶದಲ್ಲಿ ಕೇವಲ 3 ಜನರು, ಒಂದು ಗುಂಪಿನಲ್ಲಿ 15ರಿಂದ 30 ಜನರು ಇರುತ್ತಿದ್ದರು. ಅವರು ಬದುಕಲು ಪರಸ್ಪರ ಅವಲಂಬಿತವಾಗಿದ್ದರು. ಇಷ್ಟು ಕಡಿಮೆ ಜನಸಂಖ್ಯೆಯಿಂದಾಗಿ ಯಾವುದೇ ಭೀಕರ ಯುದ್ಧಗಳು ನಡೆಯದಿರಲಾರವು. ಆದರೆ ಪರಸ್ಪರ ಭಿನ್ನಾಭಿಪ್ರಾಯಗಳು ಖಂಡಿತ ಇರುತ್ತಿದ್ದವು. ಸೀಮಿತ ಸಂಪನ್ಮೂಲಗಳು, ಆಹಾರದ ಕೊರತೆ, ಕಳ್ಳತನದ ಕಾರಣದಿಂದಾಗಿ ಮಾನವರು ಒಬ್ಬೊಬ್ಬರನ್ನು ಕೊಲೆ ಮಾಡಿರಬಹುದು. ಇದರ ಜೊತೆಗೆ ಅಸೂಯೆ, ಸೇಡು ಅಥವಾ ಮೋಸ ಕಾರಣದಿಂದಾಗಿ ಸಹ ವಾದ ವಿವಾದಗಳು ನಡೆದಿರಬಹುದು. ಸ್ನೇಹಿತರೆ, ಇದು ಆಧುನಿಕ ಸಂಶೋಧನೆಯಿಂದ ದೃಢಪಟ್ಟಿದೆ. ಕೆಲವು ಸಮಯದ ಹಿಂದೆ 21 ಬುಡಕಟ್ಟು ಗುಂಪುಗಳ ಜನರ ನಡುವೆ ಸಮೀಕ್ಷೆ ನಡೆಸಲಾಗಿತ್ತು. ಇದರಲ್ಲಿ ಹಿಂಸೆಯ ಕಾರಣವನ್ನು ಕಂಡುಹಿಡಿಯಲು ಪ್ರಯತ್ನಿಸಲಾಯಿತು. ಇದರಲ್ಲಿ 55% ಹಿಂಸೆಗಳು ವೈಯಕ್ತಿಕ ಮೈಮನಸ್ಸಿನಿಂದ ಉಂಟಾಗಿದ್ದವು. 36% ಹಿಂಸೆಗಳು ಒಂದೇ ಕುಟುಂಬದಲ್ಲಿ ಅಥವಾ ಹತ್ತಿರ ಸಂಬಂಧಿಕರ ನಡುವೆ ಸಂಭವಿಸಿದ್ದವು ಮತ್ತು 15% ಹಿಂಸೆಗಳು ಬೇರೆ ಬುಡಕಟ್ಟಿನೊಂದಿಗೆ ಸಂಭವಿಸಿದ್ದವು. ತಮ್ಮ ಗೌರವ ಅಥವಾ ಯಾವುದೇ ಅಪಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಸಾವಿರಾರು ವರ್ಷಗಳ ಹಿಂದೆಯೂ ಹಿಂಸೆ ನಡೆಯುತ್ತಿತ್ತು. ಈ ಆಧುನಿಕ ಸಂಶೋಧನೆಯಿಂದಾಗಿ ಸಾವಿರಾರು ವರ್ಷಗಳ ಹಿಂದಿನ ಹಿಂಸೆಯ ಕಾರಣಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಲಾಗಿದೆ. ಇನ್ನೊಂದು ವಿಷಯ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಅದು ಏನೆಂದರೆ, ಬಹಳ ಕಡಿಮೆ ಹಿಂಸೆಗಳು ಇದ್ದಕ್ಕಿದ್ದಂತೆ ಸಂಭವಿಸಿದ್ದವು. ಹೆಚ್ಚಿನ ಕೊಲೆಗಳನ್ನು ಯೋಜನೆಯೊಂದಿಗೆ ನಡೆಸಲಾಗುತ್ತಿತ್ತು ಮತ್ತು ಒಂದು ಕೊಲೆಯನ್ನು ಹಲವು ವರ್ಷಗಳವರೆಗೆ ನೆನಪಿನಲ್ಲಿ ಇಡಲಾಗುತ್ತಿತ್ತು. ಇತರ ಜನರಿಗೆ ಎಚ್ಚರಿಕೆ ನೀಡಲು ಶತಮಾನಗಳಿಂದ ಹಿಂಸೆಯನ್ನು ಬಳಸಲಾಗುತ್ತಿದೆ. ಅವರು ಈ ಎಲ್ಲವನ್ನು ಯಾವಾಗಲೂ ನೆನಪಿನಲ್ಲಿಡಬೇಕು ಮತ್ತು ಯಾವುದೇ ತಪ್ಪು ಮಾಡಿದರೆ ಇದೇ ರೀತಿಯ ಹಿಂಸೆಯನ್ನು ಎದುರಿಸಲಾಗಬೇಕಾಗುತ್ತದೆ ಎಂಬ ಸಂದೇಶವನ್ನು ಇತರಿಗೆ ನೀಡಲು ಬಯಸುತ್ತಿದ್ದರು. ಈ ರೀತಿಯ ವಿಷಯಗಳನ್ನು ನೆನಪಿಡಲು ಪ್ರಾಚೀನ ಕಾಲದಲ್ಲಿ ಮಾನವರು ಗುಹೆಯ ವರ್ಣಚಿತ್ರಗಳು ಸಹಾಯವನ್ನು ಪಡೆದಿದ್ದರು. ನಮಗೆ ಇನ್ನೂ ಅನೇಕ ರೀತಿಯ ವರ್ಣಚಿತ್ರಗಳು ಕಂಡುಬರುತ್ತದೆ. ಉದಾಹರಣೆಗೆ, ಮಾನವರು ಯಾವಾಗಲೂ ಪ್ರಾಣಿಗಳ ಮೇಲೆ ಪ್ರಬಲರಾಗಿರಲಿಲ್ಲ. ಬದಲಾಗಿ ಅನೇಕ ಬಾರಿ ಕಾಡು ಪ್ರಾಣಿಗಳು ಮಾನವರನ್ನು ಸಹ ಬೇಟೆಯಾಡಿದ್ದವು. ಲಾಸ್ಕೋ ಗುಹೆಗಳಲ್ಲಿನ ಒಂದು ವರ್ಣಚಿತ್ರವು ತುಂಬಾ ಆಸಕ್ತಿದಾಯಕವಾಗಿದೆ. ಇದರಲ್ಲಿ ಬೈಸನ್ನ ಹೊಟ್ಟೆ ಒಡೆದು ಅದರ ಕರುಳುಗಳು ಹೊರಬರುತ್ತಿರುವುದನ್ನು ತೋರಿಸಲಾಗಿದೆ ಮತ್ತು ಆ ಬೈಸನ್ನ ಎದುರು ಒಬ್ಬ ಮನುಷ್ಯ ಬಿದ್ದಿದ್ದಾನೆ. ಅವನ ಅಂಗಗಳು ಹೊರಬಂದಿವೆ. ಆ ಮನುಷ್ಯನ ಮುಖ ವಿಚಿತ್ರವಾಗಿದೆ. ಬಹುಶಃ ಅವನು ಮುಖವಾಡ ಧರಿಸಿದಂತೆ ತೋರುತ್ತದೆ. ಇದು ಸಾಮಾನ್ಯ ವರ್ಣಚಿತ್ರವೆಂದು ತೋರುತ್ತಿಲ್ಲ. ಬದಲಾಗಿ ಇದರ ಮೂಲಕ ಯಾವುದೇ ಕಥೆಯನ್ನು ಹೇಳಲು ಮಾನವರು ಪ್ರಯತ್ನಿಸುತ್ತಿದ್ದಾರೆ. ಬಹುಶಃ ಇದು ವಿಫಲ ಬೇಟೆಯ ಚಿತ್ರವಾಗಿರಬಹುದು. ಸ್ನೇಹಿತರೆ, 30ರಿಂದ 60 ಸಾವಿರ ವರ್ಷಗಳ ಹಿಂದೆ ಈ ಕತೆ ಹೇಳುವ ತಂತ್ರವು ಸಾಕಷ್ಟು ಜನಪ್ರಿಯವಾಗಿತ್ತು. ಜಗತ್ತಿನಲ್ಲಿ ಮಾನವ ನಾಗರಿಕತೆ ಎಲ್ಲಿ ಜನಿಸಿದವೋ ಅಲ್ಲಿ ಎಲ್ಲೆಡೆ ನಮಗೆ ಇಂತಹ ವರ್ಣಚಿತ್ರಗಳು ಕಂಡು ಬರುತ್ತವೆ. ಇಂದು ಈ ವರ್ಣಚಿತ್ರಗಳಿಂದಾಗಿ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಯಾವ ಪರಿಸ್ಥಿತಿಗಳನ್ನು ಎದುರಿಸಿರಬಹುದು ಎಂಬುದನ್ನು ನಮಗೆ ತಿಳಿಯುತ್ತದೆ. ಅವರು ಹೇಗೆ ಬದುಕುತ್ತಿದ್ದರು ಮತ್ತು ಅವರ ಜೀವನ ಎಷ್ಟು ಸವಾಲಿಂದಾಗಿತ್ತು ಎಂಬುದನ್ನು ತಿಳಿಯುತ್ತದೆ. ಸಾವಿರಾರು ವರ್ಷದವರೆಗೆ ತಮ್ಮ ಕಥೆಗಳನ್ನು ಹೇಳುವ ಗುಹೆಯ ವರ್ಣಚಿತ್ರಗಳಿಂದ ಉತ್ತಮ ಮಾರ್ಗ ಬೇರೆ ಇರಲಾರದು. ಸ್ನೇಹಿತರೆ, ಈ ವರ್ಣಚಿತ್ರಗಳನ್ನು ನೋಡಿ ನಿಮಗೆ ಏನು ಅನಿಸುತ್ತದೆ? ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ಖಂಡಿತ ತಿಳಿಸಿ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.